ಒಂದು ವರ್ಷದ ನಂತರ ಪುರಸಭೆ ಸಾಮಾನ್ಯ ಸಭೆ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಶಾಸಕ ಎಚ್.ಕೆ. ಸುರೇಶ್ ಈ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಸಲಹೆ ಸಹಕಾರವನ್ನು ಪಡೆದು ಪುರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ನಿಮ್ಮ ಸಹಕಾರ ಬೇಕು ಎಂದು ಮನವಿ ಮಾಡಿದ ನಂತರ ಸಭೆ ಪ್ರಾರಂಭವಾದ ತಕ್ಷಣವೇ ಗೊಂದಲದ ಕೂಡಾಯಿತು. ಪುರಸಭೆ ಮಾಜಿ ಅಧ್ಯಕ್ಷರಾದ ಎ.ಆರ್. ಅಶೋಕ್ ಹಾಗೂ ದಾನಿ ಅವರ ನಡುವೆ ಏರು ಧ್ವನಿಯಲ್ಲಿ ತೀವ್ರ ವಾಗ್ವಾದಕ್ಕೆ ಕಾರಣವಾಯಿತು. ವಾರ್ಡ್ ನಂಬರ್ 4ರಲ್ಲಿ ಮಾಜಿ ಅಧ್ಯಕ್ಷರಾಗಿರುವ ಸಿಎನ್ ದಾನಿ ಅವರು ಕಟ್ಟುತ್ತಿರುವ ಕಟ್ಟಡ ಅಕ್ರಮವಾಗಿದ್ದು, ಇನ್ನು ಕಟ್ಟಡ ಪೂರ್ಣಗೊಳ್ಳದೆ ಸಂಪೂರ್ಣ ಈ ಖಾತೆ ಸೇರಿದಂತೆ ಎಲ್ಲಾ ದಾಖಲೆಗಳನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಬಡವರಿಗೆ ಒಂದು ನ್ಯಾಯ, ಇತರರಿಗೆ ಒಂದು ನ್ಯಾಯ, ಇದಕ್ಕೆ ಮುಖ್ಯಾಧಿಕಾರಿ ಸರಿಯಾಗಿ ಮಾಹಿತಿ ನೀಡಬೇಕೆಂದು ತೀವ್ರವಾಗಿ ಎ.ಆರ್. ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಉತ್ತರಿಸಿದ ಸದಸ್ಯ ದಾನಿ, ನಾನು ಯಾವುದೇ ಅಕ್ರಮಗಳಲ್ಲಿ ಭಾಗಿಯಾಗಿಲ್ಲ. ಅಲ್ಲದೆ ಕಟ್ಟಡ ಪೂರ್ಣಗೊಂಡ ನಂತರವೇ ಸಂಪೂರ್ಣ ದಾಖಲೆಗಳನ್ನು ನೀಡಿ ಈ ಖಾತೆ ಮಾಡಿಸಿಕೊಂಡಿದ್ದೇನೆ. ಬೇರೆಯವರ ರೀತಿಯಲ್ಲಿ ನಾನು ಯಾವುದೇ ಸುಳ್ಳು ಮಾಹಿತಿ ನೀಡಿ ಒತ್ತುವರಿ ಮಾಡಿರುವುದಾಗಲಿ ಅಥವಾ ಅಕ್ರಮ ನಿವೇಶನಗಳಿಗೆ ಈ ಸ್ವತ್ತುಗಳನ್ನು ಮಾಡಿಲ್ಲ ಎಂದು ಹೇಳಿದ್ದಲ್ಲದೆ ಯಾರು ಇಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ ಎಂಬುದು ಜನತೆಗೆ ತಿಳಿದಿದೆ ಎಂದು ಏರು ಧ್ವನಿಯಲ್ಲಿ ಮಾತನಾಡುವಾಗ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು. ಇದಕ್ಕೆ ಧ್ವನಿಯಾದ ಸದಸ್ಯ ಶಾಂತಕುಮಾರ್, ಇಲ್ಲಿ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಯಾರು ಹಣ ಲೂಟಿ ಮಾಡಿದ್ದಾರೆ, ಯಾರು ಕುತಂತ್ರದಲ್ಲಿ ಬೆಂಬಲ ಇದೆ ಎಂದು ಏರು ಧ್ವನಿಯಲ್ಲಿ ಮಾತನಾಡುತ್ತಿದ್ದೆಂದು ನಮಗೂ ತಿಳಿದಿದೆ. ಇಲ್ಲಿ ಪುರಸಭೆಯ ಅಭಿವೃದ್ಧಿಗೆ ಪೂರಕವಾಗಿ ಸಭೆ ನಡೆಯಲು ಬಿಡದೆ ವೈಯಕ್ತಿಕ ವಿಚಾರಕ್ಕೆ ಕೋಲಾಹಲ ಮಾಡುತ್ತಿದ್ದಾರೆ ಎನ್ನುತ್ತಿದ್ದಂತೆ ಅಶೋಕ್ ಹಾಗೂ ಶಾಂತಕುಮಾರ್ ದಾನಿ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಸಭಾಪೀಠದ ಬಳಿ ಏರು ಧ್ವನಿಯಲ್ಲಿ ಕಿತ್ತಾಡಿಕೊಳ್ಳುತ್ತಿದ್ದ ಇವರನ್ನು ಶಾಸಕ ಎಚ್.ಕೆ. ಸುರೇಶ್ ಹತೋಟಿಗೆ ತಂದು, ನಿಮ್ಮ ವೈಯಕ್ತಿಕ ವಿಚಾರ ಇದ್ದರೆ ಸಭೆಯಿಂದ ಹೊರಗೆ ಮಾಡಿ, ಅದನ್ನು ಬಿಟ್ಟು ಇಲ್ಲ ಸಲ್ಲದ ವಿಚಾರಗಳನ್ನು ಬಿಟ್ಟು ಪಟ್ಟಣದ ಅಭಿವೃದ್ಧಿಗೆ ಪೂರಕವಾಗಿ ಚರ್ಚೆಗೆ ಇದ್ದರೆ ಮಾತ್ರ ಇಲ್ಲಿ ನಾನು ಸಭೆಗೆ ಕೂರುತ್ತೇನೆ, ಇಲ್ಲದಿದ್ದರೆ ನಾನು ಸಭೆಯನ್ನು ಬಿಟ್ಟು ಹೋಗುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ನಾನೇ ಬ್ರಹ್ಮ ಅಲ್ಲ, ವಿಷ್ಣುನು ಅಲ್ಲ, ಮಹೇಶ್ವರನು ಅಲ್ಲ. ಹಾಗಾಗಿ ನಿಮ್ಮ ವೈಯಕ್ತಿಕ ಇವುಗಳನ್ನ ದಯವಿಟ್ಟು ಬರೀರಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಇರ್ತಕ್ಕಂಥ ಸಮಯ ಇಷ್ಟಿದೆ. ದಯವಿಟ್ಟು ಬೇರೂರಿನ ಪೂರಕವಾದ ಅಭಿವೃದ್ಧಿ ಬಗ್ಗೆ, ಸಮಾಜದ ಸುಧಾರಣೆ ಬಗ್ಗೆ ಚರ್ಚೆ ಮಾಡೋಣ ಅಂತ. ಈಗ ಸಬ್ಜೆಕ್ಟ್ ಅಲ್ಲಿ ಇಲ್ಲ. ನಂತರ ಸಭೆ ಪ್ರಾರಂಭವಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಕಟ್ಟಪ್ಪ ಶಿಗ್ಗಾವಿ ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.